ಶ್ರೀಮದ್ ಭಾಗವತದಲ್ಲಿ ಅಜಮಿಳ ರಾಜನ ಕಥೆಯೊಂದು ಬರುತ್ತದೆ. ಆ ರಾಜನಲ್ಲಿ ಅನೇಕ ದುರ್ಗುಣಗಳಿದ್ದವು. ಆತ ಮರಣಶಯ್ಯೆಯಲ್ಲಿದ್ದಾಗ ತನ್ನ ಮಗನನ್ನು ಒಮ್ಮೆ ನಾರಾಯಣ ಎಂದು ಕರೆದನು. ಅಜಮಿಳ ಪರಮಾತ್ಮನ ನಾಮವನ್ನು ಉಚ್ಚರಿಸಿದ ತಕ್ಷಣ ಅವನಿಗೆ ಮುಕ್ತಿ ದೊರೆಯಿತು. ಈ ಕಥೆಯು ಜನರಿಗೆ ಒಂದು ಭರವಸೆಯನ್ನು ನೀಡುತ್ತದೆ. ಅದೇನೆಂದರೆ, ನಾವು ನಮ್ಮ ಜೀವನದಲ್ಲಿ ಈ ಹಿಂದೆ ಏನೇ ಪಾಪಕರ್ಮಗಳನ್ನು ಮಾಡಿದರೂ ಕೊನೆಯ ಕ್ಷಣದಲ್ಲಿ ಅಂತರ್ಮುಖಿಯಾಗಿ ದೇವರನ್ನು ಜಪಿಸಿದರೆ ಮುಕ್ತಿ ಖಂಡಿತ ದೊರೆಯುತ್ತದೆ. ನಮ್ಮ ಹಳೆಯ ತಪ್ಪುಗಳ ಬಗ್ಗೆ ಅಪರಾಧಿ ಭಾವವನ್ನು ಹೊಂದಬಾರದು ಎಂಬುದು ಈ ಕಥೆಯ ಸಾರ. ನಾವು ವರ್ತಮಾನ ಕಾಲದಲ್ಲಿ ಮುಗ್ಧರಾಗಿದ್ದಾಗ ಮಾತ್ರ ನಮ್ಮ ತಪ್ಪಿನ ಅರಿವಾಗುತ್ತದೆ. ನಾವು ಈ ಕ್ಷಣದಲ್ಲಿ ಮುಗ್ಧರಾಗಿದ್ದರೆ ಆ ತಪ್ಪಿನಿಂದ ಹೊರಬಂದಿದ್ದೇವೆ ಎಂದರ್ಥ. ಭೂತಕಾಲದ ತಪ್ಪುಗಳ ಬಗ್ಗೆ ಯೋಚಿಸುತ್ತಾ ಕುಳಿತುಕೊಳ್ಳುವ ಬದಲು ಎಚ್ಚೆತ್ತುಕೊಳ್ಳಬೇಕು ಮತ್ತು ತಪ್ಪನ್ನು ಒಪ್ಪಿಕೊಂಡು ಮುಂದೆ ಸಾಗಬೇಕು. ನಮ್ಮನ್ನೇ ಆಗಲಿ ಇತರನ್ನೇ ಆಗಲಿ ದೂಷಿಸುತ್ತಾ ಕುಳಿತುಕೊಳ್ಳುವುದರಲ್ಲಿ ಅರ್ಥವಿಲ್ಲ. ಅಪರಾಧಿ ಭಾವವನ್ನು ನಮ್ಮಲ್ಲೇ ಉಳಿಸಿಕೊಳ್ಳುವುದರಿಂದ ನಮ್ಮ ಮನಸ್ಸು ವರ್ತನೆ ಒಳಗಿನಿಂದಲೇ ವಿರೂಪಗೊಳ್ಳುತ್ತಾ ಮುಂದುವರಿಯುತ್ತದೆ. ನಾವು ಮಾಡಿದ ತಪ್ಪಿಗಾಗಿ ದುಃಖಿಸುವ ಹಕ್ಕು ನಮಗಿದೆ. ಬೇಕಾದರೆ ಒಂದು ಕ್ಷಣ, 10 ನಿಮಿಷ ಅಥವಾ 25 ನಿಮಿಷಗಳ ಕಾಲ ಸಂಪೂರ್ಣವಾಗಿ ಆ ದುಃಖದಲ್ಲಿರಬಹುದು. ಆದರೆ ಅದಕ್ಕಿಂತ ಹೆಚ್ಚಲ್ಲ. ನಂತರ ಅದರಿಂದ ಹೊರಬರಲೇಬೇಕು. ಒಬ್ಬ ವ್ಯಕ್ತಿ ತಾನು ಮಾಡಿದ ತಪ್ಪಿನಿಂದಾಗಿ ಅಪರಾಧಿ ಭಾವದಿಂದ ಕುಗ್ಗಿದ್ದರೆ ಆ ತಪ್ಪನ್ನು ನೆನಪಿಸುವುದರಿಂದ ಅವರು ಮತ್ತೆ ಅಪರಾಧಿ ಪ್ರಜ್ಞೆಯ ಕೂಪದೊಳಕ್ಕೆ ತಳ್ಳಲ್ಪಡುತ್ತಾರೆ. ಇದರಿಂದ ಆ ವ್ಯಕ್ತಿ ಜೊತೆಗಿನ ನಿಮ್ಮ ಬಾಂಧವ್ಯ ಹದಗೆಡುತ್ತಾ ಸಾಗುತ್ತದೆ. ಯಾರಿಗೆ ತಮ್ಮ ತಪ್ಪಿನ ಅರಿವು ಇರುವುದಿಲ್ಲವೋ ಮತ್ತು ಯಾರು ಅದನ್ನು ತಿಳಿದುಕೊಳ್ಳಲು ಇಚ್ಛಿಸುತ್ತಾರೋ ಅಂಥವರಿಗೆ ಮಾತ್ರ ಅವರ ತಪ್ಪನ್ನು ಎತ್ತಿ ತೋರಿಸಬೇಕು. ಅನೇಕ ಬಾರಿ ಜನರಿಗೆ ತಾವು ಮಾಡಿದ ತಪ್ಪಿನ ಅರಿವಿರುತ್ತದೆ, ಆದರೆ ಯಾರು ಅದನ್ನು ಎತ್ತಿ ತೋರಿಸುವುದನ್ನು ಅವರು ಇಷ್ಟಪಡುವುದಿಲ್ಲ. ಒಬ್ಬ ಜ್ಞಾನಿಯು ಇತರರಲ್ಲಿ ತಪ್ಪುಗಳನ್ನು ಕಂಡರೆ ಅವರು ಅದರಿಂದ ಹೊರಬರಲು ಕರುಣೆಯಿಂದ ಸಹಾಯ ಮಾಡುತ್ತಾನೆ. ಆದರೆ ಒಬ್ಬ ಮೂರ್ಖನು ಬೇರೆಯವರು ತಪ್ಪು ಮಾಡಿದರೆ ಸಂತೋಷ ಪಡುತ್ತಾನೆ ಮತ್ತು ಅದನ್ನು ಜಗತ್ತಿಗೆ ಸಾರುವುದರಲ್ಲಿ ಹೆಮ್ಮೆ ಪಡುತ್ತಾನೆ. ಜ್ಞಾನಿಯು ಯಾವಾಗಲೂ ಇತರರನ್ನು ಪ್ರಶಂಸಿಸುತ್ತಾನೆ. ಜ್ಞಾನವೆಂದರೆ ಚೇತನವನ್ನು ಬೆಳೆಸುವುದು. ಆತ್ಮಜ್ಞಾನದೊಂದಿಗೆ ಭಯ, ಅಪರಾಧಿ ಪ್ರಜ್ಞೆ, ಕೋಪ ಮತ್ತು ದುಃಖದಂತಹ ಎಲ್ಲ ನಕಾರಾತ್ಮಕ ಭಾವನೆಗಳು ಮಾಯವಾಗುತ್ತವೆ. ನಮಸ್ಕಾರ.